ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಸ್ಪರ್ಧಾ ಮಿತ್ರರೇ. ವಿಷಯ ಏನಪ್ಪಾ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಮತ್ತೊಂದು ಭರ್ಜರಿ ನೇಮಕಾತಿ ಶುರುವಾಗಿದೆ. ಬನ್ನಿ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಪೊಲೀಸ್ ಇಲಾಖೆಯಲ್ಲಿ 3 ಭರ್ಜರಿ ನೇಮಕಾತಿ ಶುರುವಾಗ್ಯಾವು. ಯಾವ್ಯಾವಪ್ಪ ಅಂದ್ರ KSRP, IRB ಮತ್ತು KSISF 3 ಭರ್ಜರಿ ನೇಮಕಾತಿ ಶುರು ಆಗೈತಿ. ಅದ್ರಾಗ KSRP ಟೋಟಲ್ ಪೋಸ್ಟ್ ಎಷ್ಟು ಅದಾವ ಅಂದ್ರ ನಾನ್ HK ಸಂಬಂಧಪಟ್ಟಂಗ 1455 ಪೋಸ್ಟ್, HK 334 ಪೋಸ್ಟ್ ಅದಾವ. ಇನ್ನು ನಾನ್ HKದಲ್ಲಿ ಪುರುಷರಿಗೆ ಎಷ್ಟು ಅದಾವಪ್ಪ ಅಂದ್ರ 1387 ಪೋಸ್ಟ್, ಮಹಿಳೆಯರಿಗೆ 73 ಪೋಸ್ಟ್ ಅದಾವ. ಇನ್ನು HK ಸಂಬಂಧಪಟ್ಟಂಗ HK ಟೋಟಲ್ ಪೋಸ್ಟ್ 334 ಪೋಸ್ಟ್, ಅದ್ರಾಗ ಪುರುಷರಿಗೆ 284 ಪೋಸ್ಟ್, ಮಹಿಳೆಯರಿಗೆ 50 ಪೋಸ್ಟ್. ಇನ್ನು ಅದೇ ರೀತಿ IRB ಬಂದ್ರ ಟೋಟಲ್ ಪೋಸ್ಟ್ 161 ಪೋಸ್ಟ್, ಇದ್ರಾಗ ಮಹಿಳೆಯರಿಗೆ ಅವಕಾಶವಿಲ್ಲ, ಪುರುಷರಿಗೆ ಮಾತ್ರ. ಇನ್ನು ಅದೇ ರೀತಿ KSISF ಟೋಟಲ್ ಪೋಸ್ಟ್ ಎಷ್ಟು ಅದಾವ ಅಂದ್ರ 364 ಪೋಸ್ಟ್, ಅದ್ರಾಗ ಪುರುಷರಿಗೆ 274 ಪೋಸ್ಟ್, ಮಹಿಳೆಯರಿಗೆ 90 ಪೋಸ್ಟ್. ಈ ಮೇಲೆ ತಿಳಿಸಿರುವ ಎಲ್ಲ ನೇಮಕಾತಿಗಳಿಗೆ ಯಾವಾಗ ಈ 3 KSRP, IRB ಮತ್ತು KSISF ಈ 3 ನೇಮಕಾತಿಗಳಿಗೆ ಯಾವಾಗ ಅರ್ಜಿ ಸ್ಟಾರ್ಟ್ ಅಪ್ಪ ಅಂದ್ರ ಇದೇ ಜುಲೈ 13 ತಾರೀಕು, ಅಂದ್ರೆ ಇದೇ ಜುಲೈ 13 ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಕವ. ಕೊನೆ ದಿನಾಂಕ ಯಾವಾಗಪ್ಪ ಅಂದ್ರ ಆಗಸ್ಟ್ 10ಕ್ಕ ಕೊನೆ ದಿನಾಂಕ ಆಗಿರ್ತೈತಿ. ಇನ್ನ ಫಿಸಿಕಲ್ ಎಲ್ಲ ಸಿವಿಲ್ ಹೆಂಗ್ ಇರ್ತೈತಿ, DR ಹೆಂಗ್ ಇರ್ತೈತಿ ಎಲ್ಲ ಸೇಮ್ ಇರ್ತೈತಿ. ಈ ಸರಿ ಮಾತ್ರ ಮೊದಲ KSRPಗೆ 10th ಪಾಸ್ ಆದರೆ ಸಾಕಾಗಿತ್ತು, ಇವಾಗ ಹಾಗಲ್ಲ. ಇವಾಗ ಪ್ರತಿಯೊಂದು ಪೊಲೀಸ್ ಇಲಾಖೆಗೆ PUC ಕಡ್ಡಾಯವಾಗಿರ್ಬೇಕು. ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು, ಬಾಯ್.